ನ್ಯಾಯಕ್ಕೆ ಹೋಗಲ್ಲ, ಅಷ್ಟು ದಿನ ನಾವು ಹಾಂ ಹಾಂ ಹೋಗಲ್ಲ. ನೀವು ಒಬ್ಬರೇನ ಮಾಡೋದು? ಇನ್ನೂ ಇದೀವಲ್ಲ ನಾವು. ಏನೇನು ಮಾಡ್ತೀರಾ? ಕಜ್ಜಾಯ ಥರ ಎಲ್ಲ ಮಾಡ್ಕೊಡ್ತೀರಾ? ಕಜ್ಜಾಯ ಮಾಡ್ತೀವಿ, ಕಾಯಿ ಕೊಬ್ಬರಿ ಒಬ್ಬಟ್ಟು ಮಾಡ್ತೀವಿ. ಹಾಂ, ವರಲಕ್ಷ್ಮಿ ಹಬ್ಬದ ಟೈಮಲ್ಲೆಲ್ಲ ಆರ್ಡ್ರ್ ಕೊಟ್ಟರೆ ಮಾಡ್ತೀವಿ. ಎಲ್ಲ ಫುಲ್ಲು ವರಲಕ್ಷ್ಮಿಗೆ ಉಗಾದಿಗೆ ಬೇಜಾರು ಆಗ್ತೀವಲ್ಲ. ಹಾಂ, ಸ್ವಲ್ಪ ದೊಡ್ಡ ಸೈಜ್ ಬೇಕಂದ್ರೆ 15 ರೂಪಾಯಿ. ಹಾಂ, ಇಷ್ಟೇ ಸಾಕು. ಕೊಡೋವ್ರಿಗೆಲ್ಲ ಇಷ್ಟ ಇದ್ರೇ ಸಾಕು. ಕಾಯಿ ಒಳಗೆ 20 ರೂಪಾಯಿ. ಹಾಂ, ಬೇಜಾರು ಆರ್ಡರ್ ಕೊಡ್ತಾರೆ ಕಂಪ್ನಿ, ಕ್ಯಾಟರಿಂಗ್ ಅವರೆಲ್ಲ. ವಾಡೆ ಫಂಕ್ಷನ್ನು, ಹಾಂ ಶ್ರೀಮಂತ ಫಂಕ್ಷನ್ನು, ಹಾಂ. ಇಲ್ಲೆಲ್ಲ 400 ಒಬ್ಬಟ್ಟು ಕೊಡ್ತೀವಿ. ಹೌದಾ? ಎಷ್ಟು, ಯಾವ ರೇಟಲ್ಲಿ ಕೊಡ್ತೀವಿ? ಇದೇ ರೇಟೇನಾ? ಹಾಂ, ಕಡಿಮೆ ಮಾಡೋದು. ಜಾಸ್ತಿ ಕೊಟ್ಟರೆ ಒಂದು 2-3 ಎಕ್ಸ್ಟ್ರಾ ಕೊಡ್ತೀರಾ? ಒಂದು ಎಕ್ಸ್ಟ್ರಾ ಹಾಕಲ್ಲ, 1 ರೂಪಾಯಿನೂ ಕಡಿಮೆ ಮಾಡಲ್ಲ. ಒಂದೇ ರೇಟ್ ಫಿಕ್ಸ್. ಹೌದು. ನಾವು ಹೋಲ್ಸೇಲಲ್ಲಿ ಮಾಡ್ತೀವಲ್ಲ, ನಮಗೇನು ಇಷ್ಟಲ್ಲ. ಹಾಂ ಹಾಂ, ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಮಸ್ತಾಗಿ ಎಷ್ಟು ಸರಿ ಬಂದು ತಗೊಂಡೋಗಿದ್ದೀನಿ. ನನ್ನ ಫೇವ್ರೇಟು. ನಮ್ಗೇನು ಅಂತ ನಾಳೆ ಆಮೇಲೆ 9 ಗಂಟೆಗೆ ನಾನು ಓದ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಯಾವ ಥರ ಅಂತ ತೋರಿಸ್ತಿದ್ದೀನಲ್ಲ ವಿಡಿಯೋ. ಅದು ಅವ್ರ ವಾಯ್ಸು ಇರಲಿ ಅಂದ್ಬಿಟ್ಟು ಸ್ವಲ್ಪ ಇಕ್ಕಿದ್ದೀನಿ. ಮತ್ತೆ ಬಂದುಬಿಟ್ಟು ಇಲ್ಲಿಂದ ನಾನು ನನ್ನ ವಾಯ್ಸ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇಷ್ಟ ಆಗಿದೆ ಒಂದು ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ವೈಟ್ ಫೀಲ್ಡಲ್ಲಿ ಚನ್ನಲ್ಲ, ಅಲ್ಲಿ ಮಾಡೋದು ಇವರು ಒಬ್ಬಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇವರು ಮನೆಯಿಂದನೇ ಮಾಡ್ಕೊಂಡು ಬರೋದಂತೆ. ಇವರು 3-4 ಜನ ಸೇರಿ ಮಾಡ್ತಾರೆ ಒಬ್ಬಟ್ಟು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬಂದುಬಿಟ್ಟು ರೇಟ್ ಬಂದುಬಿಟ್ಟು 10 ರೂಪಾಯಿ ಒಂದು ಒಬ್ಬಟ್ಟು. ಅದೇ ಬೇಕ್ರಿಯಲ್ಲಾದರೆ 20 ರೂಪಾಯಿ. ಹಂಗೆ ಅಲ್ಲೂ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ. ಅಲ್ಲಾದರೆ ಸ್ಟೋರೇಜ್ ಇಟ್ಟಿರ್ತಾರೆ, ಅವಾಗೆ ಬಿಸಿ ಬಿಸಿ ಮಾಡಿಕೊಡ್ತಾರೆ ಆರ್ಡ್ರ್ ಕೊಟ್ಟರೆ. ಅವ್ರು ಹೇಳ್ತಾ ಇದ್ದಾರೆ, ಒಂದು ದಿವಸಕ್ಕೆ ಯಾರು ಆರ್ಡ್ರ್ ಕೊಟ್ಟಿದ್ರಂತೆ 400 ಒಬ್ಬಟ್ಟು. ಆ ಥರ ಫಸ್ಟೇ ಬೇಕು ಅಂದರೆ ಆರ್ಡ್ರಸ್ ಎಲ್ಲನೂ ಒಂದಿನ ಮುಂಚೆ ಹೇಳಿರ್ಬೇಕಂತೆ. ನನಗೂ ತುಂಬ ಇಷ್ಟ ಆಯಿತು. 1 ವೀಕಿಂದ ಹೋಗಿ ಬರ್ತಾ ಇದ್ದೀನಿ. ಅವರು ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗಿದ್ರಂತೆ, ಅದರಿಂದ ಕ್ಲೋಸ್ ಮಾಡಿದ್ರು ಶಾಪ್ನ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನಾನು ಅವತ್ತು 10 ಒಬ್ಬಟ್ಟು ತಗೊಂಡು ಬಂದೆ. ತುಂಬ ಟೇಸ್ಟಾಗಿರುತ್ತೆ. ಯಾರಾದರೂ ಬೇಕು ಅನ್ನೋರು ಹೋಗಿ, ಇವರು ಬೇಕ್ರಿ ರೋಡ್ ಪಕ್ಕದಲ್ಲೇ ಇರುತ್ತೆ. 10 ರೂಪಾಯಿ ಒಂದು ಒಬ್ಬಟ್ಟು. ದೊಡ್ಡದಾಗಿ ಮಾಡಬೇಕು ಅಂದರೆ, ದೊಡ್ಡ ಒಬ್ಬಟ್ಟು ಬೇಕು ಅಂದರೆ 15 ರೂಪಾಯಿ. ಆಮೇಲೆ ಕಾಯಿ ಒಬ್ಬಟ್ಟು ಬಂದುಬಿಟ್ಟು 20 ರೂಪಾಯಿ ಅಂತೆ. ತುಂಬ ಟೇಸ್ಟಾಗಿರುತ್ತೆ. ಒಂದು ಸರಿ ಹೋಗ್ಬಿಟ್ಟು ತಿಂದು ನೋಡಿ. ಯಾರೋ ಪ್ರಮೋಷನ್ ಮಾಡೋರು ಕೂಡ ಬಂದಿದ್ರಂತೆ, ಅವರೂ ವೀಡಿಯೋಗಳೆಲ್ಲ ತಗೊಂಡಿದ್ರಂತೆ. ಮತ್ತು ಪಾಪ ನಾನು ಕೇಳಿದ್ದಕ್ಕೆ ನನಗೂ ತುಂಬ ರೆಸ್ಪಾನ್ಸ್ ಕೊಟ್ಟರು. ಕೇಳಿದ್ದಕ್ಕೆ ಈ ಥರ ನಂದು ಯೂಟ್ಯೂಬ್ ಇದೆ, ವೀಡಿಯೋ ಮಾಡ್ಕೊಬೋದಾ ಅಂದರೆ ಆಯಿತು ಮಾಡ್ಕೊಳ್ಳಿ, ಆ ಥರ ಏನಿಲ್ಲ, ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದು ಅಂತ ಕೇಳಿದ್ರು. ಆಮೇಲೆ ಬಂದುಬಿಟ್ಟು ಲಿಂಕ್ ಕಳಿಸಿ ಅಂತ ಹೇಳಿದ್ರು. ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ರು, ನನಗೂ ತುಂಬ ಖುಷಿ ಆಯಿತು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಅವನ್ನ ಒಬ್ಬರಿದ್ರು. ವೀಡಿಯೋ ಅಂದಿದ ತಕ್ಷಣ ಅವ್ರ ಸೈಡಿಗೆ ಬಂದುಬಿಟ್ರು. ಪಾಪ ನಂಗೆ ನಗು ಬಂದುಬಿಟ್ಟು. ಅದೇ ನಾವು ಕಾಮೆಂಟ್ ಮಾಡ್ತಾಯಿದ್ವಿ ಅಲ್ಲಿ. ಯಾರು ಬೇಕೋ ಹೋಗಿ ತಗೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬಂದುಬಿಟ್ಟು ಸ್ವೀಟ್ ಕೂಡ ಅವ್ರ ಮನೆಯಲ್ಲೇ ಮಾಡ್ತಾರಂತೆ, ಸ್ವೀಟ್ಗಳು ಕೂಡ. ನಮಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಬಂದುಬಿಟ್ಟು ಯುಗಾದಿ ಹಬ್ಬದ ದಿನ ಮತ್ತು ವರಲಕ್ಷ್ಮಿ ಹಬ್ಬದ ದಿನ ತುಂಬ ಆರ್ಡ್ರಸ್ ಬರುತ್ತಂತೆ. ತುಂಬ ಟೇಸ್ಟಾಗಿತ್ತು. ನಾನು ತೊಗೊಂಡು ಬಂದಿದ್ದೀನಿ ನೋಡಿ ಮನೆಗೆ 10 ಒಬ್ಬಟ್ಟು. ನಾವು ಮನೆಯಲ್ಲಿ ತಿಂದ್ವಿ. ಅದೇ ಮನೆಯಲ್ಲಿ ಮಾಡಬೇಕು ಅಂದರೆ ಎಷ್ಟು ಟೈಮು, ಆಮೇಲೆ ಎಲ್ಲನೂ ರೇಟೇ. ಅದೇ ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ಬಂದುಬಿಟ್ರೆ ಒಂದು 10 ಒಬ್ಬಟ್ಟು 20 ತೊಗೊಂಡು ಬಂದುಬಿಟ್ಟು 2 ದಿವಸ ತಿನ್ಬೋದು. ಇಲ್ಲಿ ನಾವು ನೋಡಿ 2 ದಿನ ತೊಗೊಂಬಂದ್ಬಿಟ್ಟು 2 ದಿನ ಬಿಸಿ ತುಂಬ ಚೆನ್ನಾಗಿತ್ತು. ನನಗೆ ಇದು ಒಬ್ಬಟ್ಟು ಅಂದರೆ ಫುಲ್ ಇಷ್ಟ. ಅದು ಬೇಳೆ ಒಬ್ಬಟ್ಟೆ, ಕಾಯಿ ಒಬ್ಬಟ್ಟೆ ಏನು ಅಷ್ಟೊಂದು ಇಷ್ಟ ಆಗಲ್ಲ. ದೊಡ್ಡದಾಗಿ ಬೇಕಾದರೂ ಕೂಡ ಮಾಡಿಕೊಡ್ತಾರಂತೆ. ನೀವು ಆರ್ಡ್ರ್ ಕೊಟ್ಟರೆ ಮಾಡ್ತಾರೆ. ತುಂಬ ಅಂದರೆ ಚೆನ್ನಾಗಿದೆ.
ನನಗಿಷ್ಟ ಅಂದ್ಬಿಟ್ಟು ಆಮೇಲೆ ನಮ್ಮ ಮಾವ ಮಗ ಕೂಡ ನನಗೆ ಒಂದು 5 ಒಬ್ಬಟ್ಟು ತೊಗೊಂಬಂದು ಕೊಟ್ಟ. ನೋಡಿ ಎಷ್ಟು ಚೆನ್ನಾಗಿದೆಯೋ, ಒಂದ್ಸರಿ ನೋಡಿ ತಿನ್ನಿ ನೋಡಿ. ಎಷ್ಟು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರ ನಾನು ಯಾವಾಗೂ ಮನೇಲಿ ಮಾಡ್ತಾಯಿದ್ದೆ. ಇನ್ನು ವರಲಕ್ಷ್ಮಿ ಹಬ್ಬ ಆ ಥರ ಏನಾದರೂ ಬಂದರೆ ಇಲ್ಲೇ ತೊಗೊಂಡು ಬಂದುಬಿಡ್ತೀವಿ. ಸುಮ್ಮನೆ ಮಾಡಿ ರಿಸ್ಕು ಅವೆಲ್ಲನೂ ತೊಗೊಂಡು ಬಂದುಬಿಟ್ಟು ಬೇಕಾದರೆ ಮನೇಲಿ ಇದು ಮಾಡ್ಬೋದು. ಅವರು ಮನೆಯಲ್ಲೇ ಮಾಡೋದಲ್ಲ, ಆ ಥರ ಏನೂ ಇರೋಲ್ಲ. ಅವರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಚಿಕ್ಕ ಚಿಕ್ಕದಾಗಿ ಮೆತ್ತಗೆ ಚೆನ್ನಾಗಿದೆ. ಅಷ್ಟು ಚಿಕ್ಕದು ಏನೂ ಇಲ್ಲ, ದೊಡ್ಡದಾಗೆ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ ಒಬ್ಬಟ್ಟು. ನೋಡಿ ನಾವು ಟೇಸ್ಟ್ ಮಾಡ್ತಾಯಿದ್ದೀವಿ ಯಾವ ಥರ ಇದೆ ಅಂತ. ನಮ್ಮ ಮನೆಯವರು ಅದೇ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ಒಂದೊಂದು ಸರಿ ಒಂದೊಂದು ಟೇಸ್ಟ್ ಇರುತ್ತೆ, ಆದ್ರೂ ತುಂಬ ಟೇಸ್ಟಾಗಿ ಇರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.